ಹಾಯ್ ಗಾಯ್ಸ್, ವೆಲ್ಕಮ್ ಟು ಲೈವ್ ಕ್ಯಾಪ್ಚರ್ಡ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಕಾಲೇಜಲ್ಲಿ ಆ್ಯನ್ಯುವಲ್ ಸ್ಪೋರ್ಟ್ಸ್ ಮೀಟ್ ಇದೆ, ಸೊ ಹೋಗ್ತಿದ್ದೀವಿ. ಗೈಸ್ ಇವಾಗ ಸೌತನ್ ಸರ್ಕಲ್ ಹತ್ರ ಬಂದಿದ್ದೀವಿ. ಸೌತನ್ ಸರ್ಕಲ್ ಮೆಟ್ರೋ ಎತ್ಕೊಂಡು ಹೋಗೋಣ ಕಾಲೇಜ್ಗೆ. ಗಾಡಿನ ಇಲ್ಲೇ ಪಾರ್ಕ್ ಮಾಡೋಣ. ಗೈಸ್ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀವಿ. ಈಗ ಚೆಕ್-ಇನ್ ಆಗೋಣ. ಮೆಟ್ರೋ ಹತ್ಕೊಂಡು ಸೆಟಲ್ ಆಗೋಷ್ಟರಲ್ಲಿ ಜಯನಗರ್ ಸ್ಟೇಷನ್ ಬಂದುಬಿಟ್ಟಿತ್ತು. ನಾನು ಆ್ಯಕ್ಚುಲಿ ಎಲ್ಚನಹಳ್ಳಿ ಟ್ರೈನು ಹತ್ಕೊಂಡಿದ್ದೆ. ಸೊ ಎಲ್ಚನಹಳ್ಳಿಯಲ್ಲಿ ಇಳಿದು ಮತ್ತೆ ಇನ್ನೊಂದು ಟ್ರೈನ್ ಕ್ಯಾಚ್ ಮಾಡಿ ವಾರ್ಷಳ್ಳಿಗೆ ಹೋಗಬೇಕಿತ್ತು. ಸೊ ಬೇಸಿಕಲಿ ಕಾಲೇಜ್ ಬಂದು ನಾನು ವಾರ್ಷಳ್ಳಿ ಹತ್ರ ಇರೋದು. ಸೊ ಟ್ರೈನ್ ಬಂತು ಗಾಯ್ಸ್, ಹತ್ಕೊಂಡು ವಾರ್ಷಳ್ಳಿಗೆ ಹೋಗೋಣ. ಆ್ಯಕ್ಚುಲಿ ಇವಾಗ 10 ಮಿನಿಟ್ಸ್ ಲೇಟ್ ಆಗಿದೆ. ಬಸ್ಸು ಇನ್ನೂ ಬಂದಿರಲ್ಲ ಅಂದ್ಕೊತೀನಿ, ಮೇ ಬಿ ನೋಡೋಣ. ಸೊ ಎಕ್ಸ್ಕಲೇಟ್ರಲ್ಲಿ ಇಳಿತಾ ಇದ್ದೀನಿ ಇವಾಗ. ಸೊ ಬೇಗ ಹೋಗಬೇಕು, ಆಗಲೇ 15 ಮಿನಿಟ್ಸ್ ಲೇಟ್ ಆಗಿದೆ. ಮೆಟ್ರೋಯಿಂದ ಇಳಿದು ಇವಾಗ ಕಾಲೇಜ್ ಹತ್ರ ಬರ್ತಾ ಇದ್ದೀವಿ. ಕಾಲೇಜಿಗೆ ಬಂದ್ವಿ ಗೈಸ್. ಇಷ್ಟರಲ್ಲೇ KSIT ಕ್ಯಾಂಪಸ್ ರಿವ್ಯೂನ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲರೂ ಬಸ್ ಬರೋಕ್ಕೆ ಕಾಯ್ತಿದ್ದೀವಿ. ಆ್ಯಕ್ಚುಲಿ ಇಷ್ಟೊತ್ತಿಗೆ ಬರಬೇಕಿತ್ತು. ಗೈಸ್ 45 ಮಿನಿಟ್ಸ್ ಆಯಿತು, ಇನ್ನೂ ಬಂದಿಲ್ಲ. ಏನಿಲ್ಲ ಅಂದರೂ ಒಂದು 600+ ಸ್ಟೂಡೆಂಟ್ಸ್ ಹೋಗ್ತಿದ್ದೀವಿ ಕಾಲೇಜ್ ಸ್ಪೋರ್ಟ್ಸ್ ಮೀಟ್ಗೆ. ಅಂದರೆ ಬಸ್ಸು ಇನ್ನೂ ಬಂದಿಲ್ಲ. ಸೊ ಗೈಸ್ ಫೈನಲಿ ಬಸ್ ಬಂತು, ಹತ್ತಿದ್ವಿ. ಲೆಟ್ಸ್ ಗೋ ಟು ಬ್ಯಾಂಗ್ಳೂರು ಯೂನಿವರ್ಸಿಟಿ. ಸೊ ಗೈಸ್ ಬ್ಯಾಂಗ್ಳೂರು ಯೂನಿವರ್ಸಿಟಿ ರೀಚ್ ಆದ್ವಿ. ಮಧ್ಯದಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಸೊ ದಿಸ್ ಈಸ್ ಬ್ಯಾಂಗ್ಳೂರು ಯೂನಿವರ್ಸಿಟಿ ಲೊಕೇಟೆಡ್ ಇನ್ ಜ್ಞಾನ ಭಾರತಿ. ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಇಟ್ ಔಟ್. So we are at Bangalore University ground. ಗೈಸ್ ನಾವು ಬರೋಷ್ಟರಲ್ಲಿ ಮಾರ್ಚ್ ಪಾಸ್ಟ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ನಾವು ಹೋಗಿ ಏನೂ ಜಾಯ್ನ್ ಆಗಲಿಲ್ಲ. ತುಂಬ ದೊಡ್ಡದಿದೆ ಬ್ಯಾಂಗ್ಳೂರು ಯೂನಿವರ್ಸಿಟಿ ಗ್ರೌಂಡು, ಬಟ್ ಅಷ್ಟೇ ಬಿಸಿಲಿತ್ತು ಗೈಸ್. ಇಲ್ಲಿಗೆ ಒಂದೇ ಕಾಲೇಜ್ ಬಂದಿರೋದು, ಬಟ್ ಡಿಫ್ರೆಂಟ್ ಬ್ರ್ಯಾಂಚಸ್ ಅಷ್ಟೇ. ಇದು KSIT, KSCCM ಮತ್ತು KS ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಚರ್ ಕಾಲೇಜ್. ಈಗ ಈವೆಂಟ್ ಸ್ಟಾರ್ಟ್ ಆಗುತ್ತೆ, ನೋಡ್ಕೊಂಬರೋಣ ಬನ್ನಿ. The students who are on the ground, if you're comfortable, you can sit down. All of you are sports person. No. You're not sports person, man. Come on, sit down. All right. I request Dr. Dilip Kumar to welcome the gathering. On this auspicious day, the KS Group of Institution is celebrating the annual athletic meet 23-24. Today, the program is presided by none other than our beloved President, Sri R. Rajgopal Naidu sir. So on behalf of the entire fraternity of KS Group of Institution, we extend a very cordial welcome to you sir for this program. May I request Dr. K.V. Balaji, Chief Executive Officer of KS Group of Institution to thoroughly welcome Sri R. Rajgopal Naidu sir. Thank you sir. ವೆಲ್ಕಮಿಂಗ್ ಎಲ್ಲ ಆದಮೇಲೆ ನಾನು ಗ್ರೌಂಡ್ ಹತ್ರ ಬಂದೆ. ಸೊ ಈಗ ಟಾಸ್ ಬ್ಯಾರಿಯರ್ಸ್ ಬಂದು ಸ್ಪೋರ್ಟ್ಸ್ ಮೀಟ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ದೇ ಆರ್ ದ ಟಾಸ್ ಬ್ಯಾರಿಯರ್ಸ್ ಆಫ್ KSIT, KSCCM ಆ್ಯಂಡ್ KS ಗ್ರೂಪ್ ಆಫ್ ಆರ್ಕಿಟೆಕ್ಚರ್. ಸೊ ಈಗ ಟಾರ್ಚ್ ಬ್ಯಾರಿಯರ್ಸು ಟಾರ್ಚ್ನ ಹ್ಯಾಂಡ್ ಓವರ್ ಮಾಡಿ ಆ್ಯನ್ಯುವಲ್ ಸ್ಪೋರ್ಟ್ಸ್ ಮೀಟ್ನ ಸ್ಟಾರ್ಟ್ ಮಾಡ್ತಾರೆ. ಇವರು ಇವತ್ತಿನ ನಮ್ಮ ಚೀಫ್ ಗೆಸ್ಟು. ಸೊ ಇವರಿಬ್ಬರು ಕೂಡ KSIT ಅಲ್ಯೂಮಿನೀಸ್ ಅಂತ ಹೇಳ್ಬೋದು. But also in academics, Varshika Krida Ratna, KSIT. ಇವರು ನಮ್ಮ KSIT ಸೀನಿಯರು. Good morning to every one of you. Annual Athletic Meet 2023-2024
For this auspicious occasion, today's our chief guest, Mr. Bharat Patur, cricketer, alumni of KSIT, Mr. Nichal V. Chadaga, national softball player, alumni of KSIT. ಸೊ ಈ ಫ್ಲ್ಯಾಗ್ಸು ನಮ್ಮ ಕಾಲೇಜ್ ಎಲ್ಲ ಬ್ರ್ಯಾಂಚಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈಗ ಓತ್ ತೊಗೋತಿದ್ದೀವಿ. ಈ ಓತ್ ಮುಗಿದ್ಮೇಲೆ ಆ್ಯನ್ಯುವಲ್ ಅಥ್ಲೆಟಿಕ್ಸ್ ಸ್ಪೋರ್ಟ್ಸ್ ಮೀಟ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಈವೆಂಟ್ಸ್ ನೋಡ್ಕೊಂಬರೋಣ. Thank you. Nischal and Bharat, can you please declare the athletic meet program? Athletic meet is 2024 open. All the best, guys. ಈ ಫ್ಲ್ಯಾಗ್ ಬಂದು ನಮ್ಮ KSIT ಕಾಲೇಜ್ನ ರೆಪ್ರೆಸೆಂಟ್ ಮಾಡುತ್ತೆ. I take this opportunity to thank The first event is starting now. The first event is 1,500 meters for boys and 800 meters for girls. Please report to the concerned authorities. ಸೊ ಊಟ ಮಾಡಿಕೊಂಡು ಇನ್ನೇನು ರಿಟರ್ನ್ ಆಗ್ತಿದ್ವಿ ಕಾಲೇಜ್ಗೆ. ಅಷ್ಟೊತ್ತಿಗೆ ಒಂದು ಸಾಯಂಕಾಲ 5 ಗಂಟೆ ಆಗಿತ್ತು. ನೀವು ನೋಡ್ತಿದ್ದೀರಾ, ನಾನು ಹೇಳೋದೇ ಬೇಡ, ಹೆಂಗೆ ಆಡ್ತಿದ್ದಾರೆ ನೋಡಿ ಬಸ್ಸಲ್ಲಿ. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಇಡೀ ರೋಡೇ ನಮ್ಮನ್ನ ನೋಡ್ತಿತ್ತು ಗೈಸ್. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಇನ್ನೇನು ಸ್ವಲ್ಪ ಹೊತ್ತರಲ್ಲೇ ಕಾಲೇಜ್ ಹತ್ರ ರೀಚ್ ಆಗ್ತೀವಿ. ಸಿಂಪಲಾಗಿ ಹೇಳ್ಬೇಕಂದ್ರೆ ಇವೆಲ್ಲ ಡೇಸಿ ಬಾಯ್ಸ್ ಬಸ್ಸಲ್ಲಿ ರೋಡಲ್ಲಿ ಎಲ್ಲರೂ ನನ್ನೇ ನೋಡ್ತಿದ್ರು ಬಾಯ್ಸ್. ಸೊ ಗಾಯ್ಸ್, ಫೈನಲಿ ಕಾಲೇಜ್ ಹತ್ರ ಬಂದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬಾಯ್.